ಡಾಕ್ಟರ್ ಮಂತರ್ಗೌಡ. ಚುಕ್ಕಿ ಗುರುತಿಸಿದ ಪ್ರಶ್ನೆ 112 ಮಾನ್ಯ ಹಿರಿಯ ಸಚಿವರಾದಂಥ ಜಾರ್ಜ್ ಸಾಹೇಬರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಹಾಗೂ ಸಚಿವರಿಗೂ ಗೊತ್ತಿರೋಂಥ ಸಂದರ್ಭದಲ್ಲಿ ಮಡಿಕೇರಿಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ವರ್ಷ ಆವರೇಜ್ ಆಫ್ 160 ಇಂಚಸ್ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಬ್ರೇಕ್ ಡೌನ್ ತುಂಬಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆವರೇಜ್ ಆಫ್ 25ರಿಂದ 30 ಪೋಲು ವರ್ಷ ಪೂರ್ವಕವಾಗಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಡ್ಯಾಮೇಜ್ ಆಯ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಲಿ ಅಪ್ರಾಕ್ಸಿಮೇಟ್ಲಿ 30 ಹಜಾರ್ಡಸ್ ಕ್ರಾಸಿಂಗ್ಸ್ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅಂದ್ರೆ ಇಟ್ ಈಸ್ ಬಿಲ್ಡಿಂಗ್ ಹತ್ರಕ್ಕೆ ಹೋಯ್ತಾ ಇದೆ, ಕೈ ಅಂತ ಎಟ್ಕಂತ ಲೈನ್ಸ್ಗಳು ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಕಳೆದ ವರ್ಷ ಟೋಟಲ್ ಆಗಿ 59 ಇಂಟರಪ್ಷನ್ಸ್ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಲಿ 20 ಗಂಟೆ ಪವರ್ ಸಪ್ಲೈ ಕಳೆದು ಬರೀ ಮಾನ್ಸೂನ್ ಟೈಮಲ್ಲಿ ಬ್ರೇಕ್ ಡೌನ್ ಆಗಿದೆ ಮಾನ್ಯ ಅಧ್ಯಕ್ಷರೇ. ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರಕ್ಕೆ UGD ಕೇಬಲ್ನ ಆದಷ್ಟು ಬೇಗ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಇಂದಿನ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಲಿ ಕಳೆದು ಮಾನ್ಸೂನ್ ಸೀಸನ್ ಅಲ್ಲೇ ಕನಿಷ್ಠ 2 ವಾರ ಕುಡಿಯಕ್ಕೆ ನೀರಿಗೆ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಸಿಕ್ಲಿಲ್ಲ, ಯಾಕಂದ್ರೆ ಲೈನ್ ಬ್ರೇಕ್ ಡೌನ್ ಅಂತ ಹೇಳಂತ ಸಂದರ್ಭದಲ್ಲಿ. ಅದೇ ರೀತಿಲಿ ಮಾನ್ಯ ಸಚಿವರು ನಮಗೇನು KERC ಮುಖಾಂತರ ನಮಗೆ ಈ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಹೇಳವ್ರೆ ಮಾನ್ಯ ಸಭಾಧ್ಯಕ್ಷರೇ. ನಾನು ಅವ್ರಿಗೆ ಮನವಿ ಏನ್ ಮಾಡ್ಕೊತೀವಿ ಅಂತಂದ್ರೆ, ನಮ್ಮ ಡಿವಿಷನ್ ಬರೋದು ಚೆಸ್ಕಾಂ ಡಿವಿಷನ್ ಅಲ್ಲಿ, ಚೆಸ್ಕಾಂ ಹಣಕಾಸು ವ್ಯವಸ್ಥೆಲೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಮಂತ್ರಿಗಳೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯ ಮಂತ್ರಗೌಡರು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಸಮೇತ ಕೊಡಗಿನ, ನನ್ಗೆ ಗೊತ್ತು ಮಡಿಕೇರಿಯಲ್ಲಿ ತುಂಬಾ ಗಾಳಿ ಬರ್ತದೆ, ತುಂಬಾ ಮಳೆ ಬರ್ತದೆ, ಎಲ್ಲ ಆಗ್ತದೆ. ಅಂಡರ್ಗ್ರೌಂಡ್ ಕೇಬಲ್ ಮಾಡಿದ್ರೆ ಒಳ್ಳೇದಂತೂ ನನಗೂ ಅನಿಸ್ತದೆ. ನಾನು ಈಗಾಗಲೇ ಅದು ಒಂದು 2 ವರ್ಷದಲ್ಲಿ ಈಗ ಪ್ರಾರಂಭ ಮಾಡಿ 2 ವರ್ಷದಲ್ಲಿ UG ಕೇಬಲ್ನ ಮಾಡುವಂತ ಆದೇಶ ಕೊಡ್ತೀನಿ. ನೀವು ನಮ್ಮ ಮಡಿಕೇರಿಲಿ ಆಗ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಪುಟ್ಟರಂಗ ಶೆಟ್ಟಿ ಅವರೇ, ಡಾಕ್ಟರ್ ಮಾನ್ಯ ಅಧ್ಯಕ್ಷರೇ, ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಅಮೃತ್ 2 ಯೋಜನೆಯಲ್ಲಿ ಆಗ್ಲೇ ಕುಡಿಯ ನೀರು ವ್ಯವಸ್ಥೆಗೆ ರೋಡ್ ನ ಆಗ್ಲೇ ಅಗ್ದಾಕವ್ರೆ ಮಾನ್ಯ ಸಭಾಧ್ಯಕ್ಷರೇ. ಕಟ್ಟಿಂಗ್ ಆಗಿ ಡಿಗಿಂಗ್ ಈ ಹಳೆ ಪ್ರಾಜೆಕ್ಟ್ಗೆ ಆಗ್ಲೇ ಸ್ಟಾರ್ಟ್ ಮಾಡೋರೆ. ಈಗ ಅದು ಕಂಪ್ಲೀಟ್ ಮಾಡಿ ಡಾಂಬರೀಕರಣ ಮಾಡಿ ಮುಚ್ಚುತ್ತಾರೆ. ಇನ್ನೊಂದು ಈಗ ನಮ್ಮ ಒಂದೇ ಸಲಿ ಎಲ್ಲಾ ಪ್ರಾಜೆಕ್ಟ್ ಒಂದೇ ಸಲಿ ಆದ್ರೆ ರೋಡ್ ಕಟ್ಟಿಂಗು ಆದಷ್ಟು ಒಂದೇ ಸಲಿ ಆಗ್ಬಹುದು ಅಂತ, ಅದಕ್ಕೋಸ್ಕರ ಆ ಗುಂಡಿ ಮುಚ್ಚಕ್ಕೆ ಬೇಗ ಒಂದೇ ಬಾರಿ ಅವಕಾಶ ಮಾಡಿಕೊಟ್ರೆ ಇಟ್ ಕ್ಯಾನ್ ರನ್ ಸೈಡ್ ಬೈ ಸೈಡ್ ಅಂತ ಮನವಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಏನು ಈ ವರ್ಷ ಕೊಡ್ತೀರಿ ಅಂತ ಹೇಳಂತ ಮಾನ್ಯ ಇಂದಿನ ಸಚಿವರಿಗೆ ಅಭಿನಂದನೆಗಳು. ಕಾರಣ ಅಂತಂದ್ರೆ ಅವರು ನಮ್ಮೂರವರೇ, ಮಡಿಕೇರಿಯಲ್ಲಿ ಅವ್ರಿಗೂ ಒಂದು ಇತಿಹಾಸದ ಮನೇನೂ ಇದೆ. ಅದು ನೀವು ಹೇಳ್ದಂಗೆ ಬೆಳಕು ಚೆಲ್ಲಂತ ಕೆಲಸ ನಾವು ಮಾಡಬೇಕು. ಆ ವಿಚಾರದಲ್ಲಿ ಆದಷ್ಟು ಬೇಗ ಈ ಕಾರ್ಯಕ್ರಮಕ್ಕೆ ಬೆಳಕು ಚೆಲ್ಲಬೇಕು ಅಂತ ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀವಿ. ಸಭಾಧ್ಯಕ್ಷರು ಈಗಾಗಲೇ ಹೇಳಿದ್ದೀನಿ, ಈ ವರ್ಷ ತಗೊಂಡು ಬರುವ ವರ್ಷದಲ್ಲಿ ಅದನ್ನು ಹೇಳಿದ್ದೀನಿ. ಬಟ್ ರೋಡ್ ಕಟ್ಟಿಂಗ್ ವಿಚಾರದಲ್ಲಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಬೇರೆಯವರೊಟ್ಟಿಗೆ ಮಾತಾಡ್ಬಿಟ್ಟು ಅದಕ್ಕೆ ಕ್ರಮ ನೋಡ್ಬಿಟ್ಟು ಕ್ರಮ ತಗೊಳ್ಳಿಕ್ಕೆ ಹೇಳ್ತೀನಿ. ಪ್ರಕಾಶ್ ಕೋಲಿವಾಡ್ ಚಿಕ್ಕೆ ಗುರುತಿನ ಪ್ರಶ್ನೆ ಆರೋಗ್ಯ ಸಚಿವರು 1779 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಉತ್ತರವನ್ನು ಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ಮುಖ್ಯವಾದ ಒಂದು DEIC ಅಂತೇಳಿ, ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಯಾಕಂದ್ರೆ 6.3% ವಿಶೇಷ ಚೇತನರು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಸರ್ವೆ ಹೇಳುತ್ತೆ. ನಮ್ಮ ರಾಣೆಬೆನ್ನೂರಿನಲ್ಲಿ 137 ಜನ ಅಷ್ಟೇ ರಿಜಿಸ್ಟರ್ಡ್ ಕೇಸ್ ಇದಾವೆ. ಈ ನಮ್ಮ ಅಂಕಿ ಸಂಖ್ಯೆ ಪ್ರಕಾರ ಹೋದ್ರೆ 18,000 ಜನ ವಿಶೇಷ ಚೇತನ ಮಕ್ಕಳು ನಮ್ಮ ತಾಲೂಕಲ್ಲಿ ಇರಬೇಕು. ಬಟ್ ರಿಜಿಸ್ಟರ್ ಆಗಿದ್ದು ಕೇವಲ 137. ಅದರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ DIC ಸೆಂಟರೇ ಇಲ್ಲ, ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರೇ ಇಲ್ಲ ಹಾವೇರಿ ಜಿಲ್ಲೆ. ಅಪ್ಲೈ ಮಾಡಿದ್ದೀವಿ, ಇನ್ನೂವರೆಗೂ ಕೊಟ್ಟಿಲ್ಲ. ಈ 18,000 ಬರೀ ಒಂದೇ ತಾಲೂಕಲ್ಲಿದ್ರೆ ಇವರಿಗೆ ಬಡ ಮಕ್ಕಳಿಗೆ, ವಿಶೇಷವಾಗಿ ಬಿಲೋ ಪಾವರ್ಟಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಅಬ್ಯಾಂಡನೆ ಮಾಡಿಬಿಟ್ಟಿರ್ತಾರೆ, ಹೊರಗಡೆ ರೋಡಲ್ಲೇ ಬಿಟ್ಟು ಬಿಟ್ಟಿರ್ತಾರೆ ಅವ್ರನ್ನ.
ಅವ್ರಿಗೆ ನಾವು DIC ಇಲ್ಲದೆ ಹೋದರೆ ನಮ್ಮ ಜಿಲ್ಲೆಯಲ್ಲಿ ಈ ಮಕ್ಕಳು ಅಲ್ಲೇ ಬೀದಿಯಲ್ಲೇ ಬಿದ್ದು ಸಾಯ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ನನ್ನ ಮಗಳು ಕೂಡ ಇವತ್ತು ವಿಶೇಷ ಚೇತನ ಇರೋದ್ರಿಂದ ಭಾಳ ನೆಗ್ಲೆಕ್ಟೆಡ್ ಸೆಕ್ಟರ್ ಆಗಿದೆ. ಆದ್ದರಿಂದ ದಯಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಹಾವೇರಿ ಜಿಲ್ಲೆಗೆ DIC ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, RBSK ಇಂದ ಸಾವಿರಾರು ಮಕ್ಕಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅವ್ರು ತೋರಿಸ್ಬೇಕು ಅಂತಂದ್ರೆ ಹಳ್ಳಿಯಿಂದ ಹುಬ್ಬಳ್ಳಿಗೋ ಶಿವಮೊಗ್ಗಕ್ಕೋ ಮಂಗಳೂರಿಗೋ ಹೋಗಬೇಕಾಗಿದೆ. ಇಮಿಡಿಯೇಟ್ ಆಗಿ ಹಾವೇರಿಯಲ್ಲಿ DIC ಸೆಂಟರನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಟೆಲಿಥೆರಪಿ, ಟೆಲಿಕೌನ್ಸಲಿಂಗ್, ಮೊಬೈಲ್ ಥೆರಪಿ ಮುಖಾಂತರ ನಾವು ಸೇವೆಯನ್ನು ಸಲ್ಲಿಸಬೇಕು. ಡಿಜಿಟಲ್ ಟ್ರ್ಯಾಕಿಂಗ್ ಕೂಡ ಈ ಮಕ್ಕಳನ್ನು ಇಟ್ಟರೆ ಅವರು ಎಲ್ಲಿದ್ದಾರೆ ಏನನ್ನೋದು ಕೂಡ ನಾವು ಗೊತ್ತಾಗುತ್ತೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದನ್ನು ಸ್ವಲ್ಪ ಆರೋಗ್ಯ ಮಂತ್ರಿಗಳು ಸೀರಿಯಸ್ ಆಗಿ ಪರಿಗಣಿಸಿ ಇಮಿಡಿಯೇಟ್ ಆಗಿ DIC ಹಾವೇರಿಗೆ ಕೊಟ್ಟು ನಮ್ಮ ಈ ಹೆಲ್ತ್ ಸರ್ವಿಸನ್ನು, ನಮ್ಮ ಮಕ್ಕಳನ್ನ ಫ್ಯೂಚರ್ ಏನು ಸಿಟಿಸನ್ಸನ್ನು ಸದೃಢವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಮಾನ್ಯ ಕೋಳಿವಾಡ್ ಅವರು ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಅವರು ಏನು ನಮ್ಮ RBSK ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇದರ ಅಡಿಯಲ್ಲಿ ಈ ಏನು ಒಂದು ಈ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರಗಳಂತ ನಾವು ಮಾಡ್ತೀವಿ. ಅವರಿಗೆ ಅರ್ಲಿ ಇಂಟರ್ವೆನ್ಷನ್ನು, ಮಕ್ಕಳಲ್ಲಿ ಬೆಳವಣಿಗೆ ಮತ್ತು ಅವರಲ್ಲಿರುವಂಥ ಅಂಗವೈಕಲ್ಯತೆ ಇದರ ಬಗ್ಗೆ ಎಲ್ಲ ನೋಡಿಕೊಂಡು ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಅವ್ರಿಗೆ ಇದರಲ್ಲಿ ಅವಕಾಶಗಳಿದೆ. ಮತ್ತು ಇದಕ್ಕೆ ನಾವು ಅಲ್ಲಿ ಒಬ್ಬರು ಪೀಡಿಯಾಟ್ರಿಷಿಯನ್ ಇರ್ತಾರೆ, ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಆಡಿಯಾಲಜಿಸ್ಟ್ ಇರ್ತಾರೆ, ಮತ್ತು ಆಪ್ಟೋಮೆಟ್ರಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟು ಇರ್ತಾರೆ ಒಂದೊಂದು ಕೇಂದ್ರದಲ್ಲಿ. ಈಗ 17 ಕೇಂದ್ರಗಳಲ್ಲಿ ಇವತ್ತು ನಡೀತಾ ಇದೆ. ಈ ವರ್ಷ ಕೊಪ್ಪಳದಲ್ಲೂ ಕೂಡ ಈಗ ಪ್ರಾರಂಭ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಬರೋ ವರ್ಷದಲ್ಲಿ ಉಳಿದಿರ್ತಕ್ಕಂಥ ಇನ್ನೆಲ್ಲ ಜಿಲ್ಲೆಗಳು ಕೂಡ ತಗೊಳ್ಬೇಕು ಅಂತ ನಾವು ಮಾಡಿದ್ದೀವಿ. ಈಗಾಗಲೇ ನಮ್ಮ ಒಂದು ಪ್ರಸ್ತಾವನೆ ಇದೆ. ಬರೋ ವರ್ಷಕ್ಕೆ ಹಾವೇರಿ ಸಮೇತ ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ಈ ಒಂದು DICಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ನಾವು ಮಾಡಿದ್ದೇವೆ. ಅದರಿಂದ ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ಇದನ್ನು ಪ್ರಾರಂಭ ಮಾಡ್ತೀವಿ. ಖಂಡಿತವಾಗಿ ಅವ್ರು ಹೇಳಿದಾಗೆ ಇದು ಒಂದು ಭಾಳ ಮುಖ್ಯವಾದಂಥ ವಿಷಯ. ಮಕ್ಕಳ ಬೆಳವಣಿಗೆ ಬಗ್ಗೆ ನಾವು ಏನು ಅವರಿಗೆ ಆ ವಯಸ್ಸಿನಲ್ಲಿ, ಈ ಚಿಕ್ಕ ವಯಸ್ಸಿನಲ್ಲಿ ನಾವು ಅವರಿಗೆ ಸಹಕಾರ ಕೊಟ್ಟಾಗ, ಚೆನ್ನಾಗಿ ನೋಡಿಕೊಂಡಾಗ ಅದು ಬಹಳ ದೊಡ್ಡ ಪರಿಣಾಮ ಅವರ ಬೆಳವಣಿಗೆಯಲ್ಲಿ ಬೀರ್ತದೆ. ಅದಕ್ಕೇನೆ ಇದನ್ನು ನಾವು ಈ ವರ್ಷ ಎಲ್ಲ ಜಿಲ್ಲೆಗಳು ತೊಗೊಂಡ್ಬರ್ಬೇಕು ಅಂತಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ಹಾವೇರಿ ಕೂಡ ಅದನ್ನು ತೊಗೊಂಡ್ಬರ್ತೀವಿ. ತಮ್ಮ ಒಳ್ಳೆ ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೆ ಅಭಿನಂದನೆ. ಅಧ್ಯಕ್ಷರು, ಇನ್ನೊಂದು ಮಾತು, 12 ಕಡೆ ತಾವು ಮಾಡಿಲ್ಲ, ಅದರಲ್ಲಿ 8 ಕಡೆ ಉತ್ತರ ಕರ್ನಾಟಕದಲ್ಲೇ ಮಾಡಿಲ್ಲ. ಅದೇನೇ ಇರಲಿ, ಈಗ ಈ ವರ್ಷದಲ್ಲಿ ಎಲ್ಲ ಕಡೆ ತಗೊಂಡ್ಬರ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ಟೆಲಿಥೆರಪಿ, ಟೆಲಿಕೌನ್ಸಿಲಿಂಗ್ ಕೂಡ ಆದ್ರೆ ಒಳ್ಳೇದು ಅಂತ ಕಾಣುತ್ತೆ. ಈಗ ಈ ಇದ್ರ ಬಗ್ಗೆ ನಮ್ಮ ಬಜೆಟ್ ನಲ್ಲಿ ನಾವು ನೋಡಿದ್ರೆ ಈ ವರ್ಷ ನಾವು ಬಹಳಷ್ಟು ಡಿಜಿಟಲ್ ವ್ಯವಸ್ಥೆಗೆ ನಮ್ಮ ಇಲಾಖೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಟೆಲಿ ರೇಡಿಯಾಲಜಿ, ICU, ಟೆಲಿಮೆಡಿಸಿನ್ ಇದಕ್ಕೆಲ್ಲ ಕೂಡ ಮತ್ತು HRMS ನಮ್ಮ ಸಾಫ್ಟ್ವೇರು ಎಲ್ಲವನ್ನು ಕೂಡ ಅಳವಡಿಸ್ತಕ್ಕಂಥದ್ದಕ್ಕೆ ಈ ವರ್ಷ ಬಹಳ ದೊಡ್ಡ ಕ್ರಮಗಳು ತಗೊಳ್ತಾ ಇದ್ದೀವಿ. ಅದರಲ್ಲಿ ಇದು ಕೂಡ ನೀವು ಹೇಳಿದ್ದನ್ನೆಲ್ಲ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.